ನಮಸ್ಕಾರ ಎಲ್ರಿಗೂ ಸಿರಿ ಬೆಳಕು ಚಾನಲ್ಗೆ ಸ್ವಾಗತ. ಇವತ್ತು ಚಟ್ಪಟ್ ಅಂತ ಸಿಂಪಲ್ ಆಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಐರನ್ ತವ ಇಡಿ, ಅದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಅದರಲ್ಲಿರೋಂತಹ ಲೋಳೆ ಅಂಶ ಹೋಗುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಒಂದು 2 ಟೊಮೆಟೊ ಆದರೆ ಸಾಕು. ಈ ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಅದಕ್ಕೆ ಮುಂಚೆ ನೀವು ಇದನ್ನು ಸಿಪ್ಪೆನ ತೆಗೀರಿ. ಯೂಶಲಿ ನಾನು ಏನೇ ಅಡುಗೆ ಮಾಡಿದ್ರು ಟೊಮೆಟೊದು ಸಿಪ್ಪೆದು ಬಳಸಲ್ಲ, ಸೊ ಅದನ್ನು ತೆಗೆದುಹಾಕ್ಬಿಡ್ತೀನಿ. ನೀವು ಹಾಗೇನೂ ಉಪಯೋಗಿಸ್ಬೋದು. ನನಗೆ ಅದು ಇಷ್ಟ ಆಗಲ್ಲ, ಯಾಕೆಂದರೆ ಅದು ಜೀರ್ಣ ಆಗಲ್ಲ ಅಂತ ಹೇಳಿ ನಾನು ಟೊಮೆಟೊ ಸಿಪ್ಪೆನ ತೆಗಿತೀನಿ. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊನ 1-2 ಸೆಕೆಂಡು ಬಿಸಿ ಮಾಡಿದ್ರೆ ಸಾಕು, ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ. ನೀವು ಹೀಗೂ ಮಾಡ್ಬೋದು. ಇಲ್ಲಾಂತಂದರೆ ನೀರನ್ನ ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ಟೊಮೆಟೊ ಹಾಕಿದ್ರೆ 1-2 ನಿಮಿಷ ಬೇಯಕ್ಕೆ ಬಿಟ್ಟರೆ ಅದು ಸಿಪ್ಪೆ ಎಲ್ಲ ಈಸಿಯಾಗಿ ಬರುತ್ತೆ. ನಂತರ ಸಿಪ್ಪೆನ ಈ ರೀತಿ ಸುಲ್ಕೋಬೇಕಾಗತ್ತೆ. ಸುಲ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇನ್ನು ಬೆಂಡೆಕಾಯಿ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಸೊ ಅದು ಬೆಂಡೆಕಾಯಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಕೆಲವ್ರಿಗೆ ಆದರೂ ಇಷ್ಟ ಆಗಲ್ಲ. ಬಟ್ ಅದರದ್ದು ನೀವು ಔಷಧಿ ಗುಣಗಳನ್ನ ಕೇಳಿದ್ರೆ ಖಂಡಿತವಾಗಿ ಬೆಂಡೆಕಾಯಿ ತಿನ್ನೋದಕ್ಕೆ ಶುರು ಮಾಡ್ತೀರಾ. ಸೊ ಏನೇನಿದೆಯಪ್ಪ ಬೆಂಡೆಕಾಯಲ್ಲಿ ಅಂದರೆ ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟು, ಫೈಬರು ಮತ್ತು ಕೊಬ್ಬಿನ ಆಮ್ಲ ಅಂದರೆ ಲಿನೋಲಿಕ್ ಮತ್ತು ಓಲಿಕ್ ಆಮ್ಲಗಳು ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಸೊ ಇದರದ್ದು ಪ್ರಯೋಜನ ಏನಪ್ಪ ಅಂತಂದರೆ ಈ ಶುಗರ್ ಕಾಯಿಲೆ ಇರುತ್ತಲ್ಲ, ಅಂದರೆ ಮಧುಮೇಹ, ಅವರಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಸೊ ಇವು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸೊ ಆದಷ್ಟು ಮಧುಮೇಹ ಇರೋರಿಗೆ ಈ ಬೆಂಡೆಕಾಯಿ ಪಲ್ಯ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಜೀರ್ಣಶಕ್ತಿಗೆ, ಕೆಲವ್ರಿಗೆ ಅಜೀರ್ಣ ಆಗಿರುತ್ತಲ್ಲ, ಸೊ ಈ ಬೆಂಡೆಕಾಯಿನ ಹಿತಮಿತವಾಗಿ ಬಳಸೋದ್ರಿಂದ ನಿಮಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಜೀರ್ಣಶಕ್ತಿಗೆ ಉಪಯೋಗ ಆಗುತ್ತೆ. ಮತ್ತು ಹೃದಯಕ್ಕೂ ಸಹ ಆರೋಗ್ಯಕರವಾಗಿರುತ್ತೆ. ಮತ್ತು ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಾಗಬೇಕು ಅಂದರೆ ನಾವು ಇದನ್ನು ಬಳಸಬೇಕು. ಮತ್ತು ತೂಕ ಇಳಿಸಲು ಇದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ಮತ್ತು ರಕ್ತದೊತ್ತಡನ ನಿಯಂತ್ರಿಸುತ್ತೆ. ನಮ್ಮ ಚರ್ಮಕ್ಕಂತೂ ಮಾಡಿಸ್ದಾಗಿದೆ. ಇದನ್ನು ಹಿತಮಿತವಾಗಿ ಬಳಸ್ತಾ ಬಂದರೆ ನಮ್ಮ ಚರ್ಮನೂ ಸಹ ಹೊಳೆಯುತ್ತೆ, ಕಾಂತಿಯುತವಾಗುತ್ತೆ. ಸುಮ್ಮನೆ ಅಷ್ಟೊಂದು ದುಬಾರಿ ದುಡ್ಡೆಲ್ಲ ಕೊಟ್ಬಿಟ್ಟು ನಾವು ಬ್ಯೂಟಿ ಪ್ರಾಡಕ್ಟ್ ತಗೊಳ್ಳೋ ಬದಲು ಈ ರೀತಿ ನಾವು ಬೆಂಡೆಕಾಯಿನ ಯೂಸ್ ಮಾಡ್ಬೋದು. ಮತ್ತು ನಮ್ಮ ಕೂದಲನ್ನ ಆರೋಗ್ಯ ಕಾಪಾಡೋದಕ್ಕೋಸ್ಕರ ಇದು ಬೆಂಡೆಕಾಯಿ ಉತ್ತಮವಾಗಿರುತ್ತೆ. ತಲೆ ಹೊಟ್ಟು ನಿವಾರಣೆ ಆಗುತ್ತೆ, ಕೂದಲು ಉದ್ದ ಬೆಳೆಯುತ್ತೆ, ಮತ್ತು ಕೂದಲು ಶೈನಿಂಗ್ ಆಗಿರುತ್ತೆ. ಆದರೆ ಈ ಬೆಂಡೆಕಾಯಿನ ಅತಿಯಾಗಿ ಸೇವನೆ ಕೂಡ ಮಾಡಬಾರ್ದು. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ನಂತರ 2 ಟೊಮೆಟೊ ಆದಮೇಲೆ 1 ಈರುಳ್ಳಿ ತೊಗೋತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ನಾನು ಸಿಪ್ಪೆ ಸುಲಿದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ಸೊ ಅದಕ್ಕೆ ಒಂದು 7-8 ಎಸಳು ಕರಿಬೇವಿನ ಎಲೆ ಸಹ ತೊಗೋಬೇಕಾಗತ್ತೆ. ಈ ಈರುಳ್ಳಿನ ಸಣ್ಣದಾಗಿ ನೀವು ಹೆಚ್ಚಿಟ್ಕೊಳ್ಳಿ. 1 ಈರುಳ್ಳಿ ಆದರೆ ಸಾಕು. ನೀವು ತೀರಾ ಈರುಳ್ಳಿ ಹಾಕ್ತೀನಿ ಅಂದರೆ ಬೆಂಡೆಕಾಯಿ ಅಷ್ಟು ರುಚಿ ಕೊಡಲ್ಲ. ಅದರಿಂದಾಗಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜಂದು ಈರುಳ್ಳಿ ತೊಗೋತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇನ್ನೇನು ಬೇಕಾಗಿರಲ್ಲ. ಅತಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ನಿಮಗೆ ಅತಿ ಸುಲಭವಾಗಿ ಮಾಡ್ಕೋಬೋದು. ರಾತ್ರಿ ಟೈಮು ಏನಪ್ಪ ಮಾಡೋದು, ಚಪಾತಿಗೆ ಏನು ಪಲ್ಯ ಮಾಡೋದು, ಟೈಮ್ ಇಲ್ವಲ್ಲ ಅನ್ನೋರಿಗೆ ಇದು ಮಾಡಿಸ್ದಾಗಿದೆ. ಬೆಂಡೆಕಾಯಿ ಉರಿಯೋದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಬೇಗ ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟು, ಸೊ ರುಚಿಯಾಗೂ ಇರುತ್ತೆ. ಚಪಾತಿಗೆ, ರೊಟ್ಟಿಗೆ, ಈವನ್ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಅಂತ ಹೇಳ್ತೀರಾ. ಸೊ ಇದಾದಮೇಲೆ ಒಂದು 7-8 ಎಸಳು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ಈ ರೀತಿ ಜಜ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಸಹ ಇಟ್ಕೋಬೋದು. ನಾನು ಯೂಶ್ವಲಿ ಈ ಥರ ಜಜ್ಜಿಬಿಟ್ಟೆ ಒಗ್ಗರಣೆಗೆ ಹಾಕೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅಡುಗೆಯಲ್ಲಿ ನಾವು ಯಾವಾಗಲೂ ಬೆಳ್ಳುಳ್ಳಿನ ಯೂಸ್ ಮಾಡಬೇಕಾಗತ್ತೆ. ನಂತರ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಕೊಳ್ಳಿ. ಬಾಣಲೆಗೆ ಒಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ತುಂಬ ಎಣ್ಣೆಯನ್ನು ಹಾಕಬೇಡಿ, ಸ್ವಲ್ಪ ಆದರೆ ಸಾಕು. ಬಾಣಲಿಗೆ ಆದಮೇಲೆ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆದರೆ ಸಾಕು. ತುಂಬ ಅತಿಯಾಗಿ ನಾವು ಯೂಸ್ ಮಾಡೋ ಅಗತ್ಯ ಇಲ್ಲ. ಸೊ ಇದು ಎಣ್ಣೆನ ಕಾಯೋದಕ್ಕೆ
ಬಿಡಿ. ಎಣ್ಣೆ ಕಾದಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ, ಈ ಸಾಸಿವೆ ಚಟ್ಪಟ ಅಂತ ಸೌಂಡ್ ಬರಬೇಕು. ಅದಾದ ನಂತರ ನೀವು ಸ್ವಲ್ಪ ಜೀರಿಗೆ, ಅದನ್ನು ಸಹ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದನೂ ಸಹ ನಮಗೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಅದರಿಂದಾಗಿ ಒಗ್ಗರಣೆಯಲ್ಲಿ ನಾವು ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀವಿ. ನೋಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. ಇದೆರಡು ಚೆನ್ನಾಗಿ ಚಟ್ಪಟ ಅಂತ ಸೌಂಡ್ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ಹುರ್ಕೋಬೇಕಾಗತ್ತೆ. ನಂತರ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕಾಗತ್ತೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಬಿಡಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಬೇಕಾಗತ್ತೆ. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಬೆಳ್ಳುಳ್ಳಿ ಹಾಕಿದ ತಕ್ಷಣ ನೀವು ಕರ್ಬೇವಿನ ಸೊಪ್ಪು ಹಾಕೋಬೋದು, ಬಟ್ ತುಂಬ ಸಿಡಿಯುತ್ತೆ. ಸೊ ಕೈಗೆಲ್ಲ ಬಿಸಿ ಎಣ್ಣೆ ಆರೋದ್ರಿಂದ ಕೈ ಗಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಾದ್ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಆವಾಗಲೂ ಹುಷಾರಾಗಿ ಹಾಕಿ ಸ್ವಲ್ಪ ದೂರ ಇಟ್ಕೊಂಡು ಹಾಕಿದ್ರೆ ತುಂಬ ಒಳ್ಳೆಯದು. ಈಗ ಅಡುಗೆ ಕಲಿತಾ ಇರೋರಂತೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಕೈಯೆಲ್ಲ ಸುಟ್ಕೊಳ್ಳೋಕೆ ಹೋಗಬೇಡಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಕೆಲವರು ಏನು ಮಾಡ್ತಾರೆ, ಆತ್ರದಲ್ಲಿ ಸ್ವಲ್ಪ ಹೀಗೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅದರಿಂದಾಗಿ ನಿಮ್ಮ ಪಲ್ಯ ಅಷ್ಟು ರುಚಿಯಾಗಿ ಬರೋಲ್ಲ. ನಾವು ಎಷ್ಟು ಪೇಷನ್ಸಿಂದ ಇಷ್ಟಪಟ್ಟು ಅಡುಗೆ ಮಾಡ್ತೀವಿ, ಅಷ್ಟು ಚೆನ್ನಾಗಿ ನಾವು ಮಾಡುವಂತಹ ಅಡುಗೆ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ರೀತಿ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಂಡ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕೋದ್ರಿಂದ, ಈ ಹಂತದಲ್ಲಿ ಅರಿಶಿನ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ನೀವು ಕೆಲವರು ಬೇಗ ಬೇಯಲಿ ಅಂತ ಹೇಳಿ ಮೊದಲೇ ಅರಿಶಿನ ಹಾಕ್ಬಿಡ್ತಾರೆ. ಸೊ ಹಾಗಾಗೋದ್ರಿಂದ ಈರುಳ್ಳಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಾಡಿಸಾದ್ಮೇಲೆ ನೀವು ಅರಿಶಿನ ಹಾಕ್ಕೊಳ್ಳಿ. ತದನಂತರ ಟೊಮೆಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಆ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಚೆನ್ನಾಗಿ ಬಾಡಿಸ್ಬೇಕು. ಸೊ ನಾನು ಆಗಲೇ ಹೇಳಿದ್ಮೇಲೆ ಅತಿಯಾದ ಬೆಂಡೆಕಾಯಿ ಸೇವನೆ ಮಾಡಬೇಡಿ ಅಂತ. ತುಂಬ ಆರೋಗ್ಯ ಪ್ರಯೋಜನ ಇದೆ ಅಂದ್ಬಿಟ್ಟು ದಿನ ತಿನ್ನೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ಅದರಲ್ಲಿ ಆಕ್ಸಲೇಟ್ ಅಂತ ಒಂದು ಅಂಶ ಇದೆ. ಸೊ ಅದನ್ನು ತಿನ್ನೋದ್ರಿಂದ ನಮಗೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದಾಗಿ ನೀವು ತಿನ್ನಬಾರ್ದು. ಮತ್ತು ಹೊಟ್ಟೆಗಳ ಸಮಸ್ಯೆ ಅಂದರೆ ಗ್ಯಾಸು ಮತ್ತು ಕಾಲುಗಳು ಸೆಳೆತ ಆಗೋದು, ಕರಳಲ್ಲಿ ಊತ ಆಗೋದು, ಆ ಸಮಸ್ಯೆ ಕಾಣುತ್ತೆ. ಸೊ ಅದರಿಂದಾಗಿ ಹಿತಮಿತವಾಗಿ ಬಳಸಿ. ತುಂಬ ಏನು ಬೇಡ, ವಾರದಲ್ಲಿ ಒಂದು ಸಲನೋ 15 ದಿವ್ಸಕ್ಕೊಂದು ಸಲನೋ ಬೆಂಡೆಕಾಯಿನ ಯೂಸ್ ಮಾಡಿ. ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದರ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಟೊಮೆಟೊ ಎಲ್ಲ ಬೆಂದ ಮೇಲೆ ಹುರಿದಿಟ್ಕೊಂಡಿರ್ತೀವಲ್ಲ, ಆ ಬೆಂಡೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ತಳ ಹಿಡಿತಾ ಇದೆ ಅಂತ ಹೇಳ್ತೀವಲ್ಲ, ಆವಾಗ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಬಟ್ ಏನೂ ಆಗಿಲ್ಲ. ಸೊ ಇದಕ್ಕೆ ನಾನು ಸಾಂಬಾರು ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಪುಡಿ, ಅದ್ರ ಜೊತೆಗೆ ಕೊರಿಯಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪೌಡರು ಸಹ ಹಾಕ್ಕೋಬೋದು. ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಬೇಳೆ ಸಾಂಬಾರು ಪುಡಿನೇ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು, ಅಂದರೆ ನಮ್ಮನೆ ಖಾರ ಸ್ವಲ್ಪ ಖಾರಕ್ಕೆ ಇರುತ್ತೆ, ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂತಂದರೆ 1.5 ಸ್ಪೂನಷ್ಟು ಹಾಕ್ಕೋಬೋದು. ನೋಡಿ, ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ, ಏಕೆಂದರೆ ಬೆಂಡೆಕಾಯಿ ಬೇಯೋದಕ್ಕೆ ಬೇಕಲ್ಲ. ನಂತರ ಸ್ವಲ್ಪ ಹೊತ್ತು ಮುಚ್ಚಿಡಿ. 1-2-3 ನಿಮಿಷ ಮುಚ್ಚಿಟ್ರೆ ಸಾಕು. ಬೆಂಡೆಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಬೇಯೋದು ಬೇಗ ಬೆಂದ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಕಾಯೋ ಅಗತ್ಯ ಇಲ್ಲ. ಸೊ ಇನ್ನೇನು ಬೆಂದಾಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿದ್ರೆ ಸಾಕು ಅಂತ ಹೇಳ್ತೀವಲ್ಲ, ಆ ಹಂತದಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು. ಇಷ್ಟ ಇರೋರು ಹಾಕ್ಕೋಬೋದು, ಇಷ್ಟ ಆಗದೆ ಇರೋರು ಹಾಕ್ಕೊಳ್ದೇ ಇರ್ಬೋದು. ಬಟ್ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳೇಬೇಕು, ಯಾಕಂದರೆ ಟೊಮೆಟೊದ್ರಲ್ಲಿ ಆಮ್ಲತೆ ಇರೋದ್ರಿಂದ ನೀವು ಬೆಲ್ಲನ ಯೂಸ್ ಮಾಡಬೇಕಾಗತ್ತೆ. ಸೊ ಬೆಂಡೆಕಾಯಿ ಪಲ್ಯ ರೆಡಿ.